ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ಧೃತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ನೀವು ನೋಡ್ತಾ ಇರುವಂಥ ದೃಶ್ಯ ಇದು ನಮ್ಮ ಮಡಿಕೇರಿಯ ನೆಹರು ಮಂಟಪ. ಮಡಿಕೇರಿಯಲ್ಲಿರುವಂಥ ಇದು ನೆಹರು ಮಂಟಪ. ತುಂಬ ಸುಂದರವಾಗಿರುವಂಥ ಜಾಗ, ಹಾಗೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಒಂದು ಚಿಕ್ಕ ಉದ್ಯಾನವನ. ಇದು ನಮ್ಮ ರಾಜಾ ಸೀಟ್ ಪಕ್ಕದಲ್ಲಿ, ಅಂದರೆ ಕೂಗಳತಿಯ ದೂರದಲ್ಲೇ ನಮ್ಮ ಮಡಿಕೇರಿ ಆಕಾಶವಾಣಿಯ ಪಕ್ಕದಲ್ಲೇ ಇರುವಂಥ ಒಂದು ಸುಂದರವಾದಂಥ ಕಿರು ಉದ್ಯಾನವನ. ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಕಲರ್ಫುಲ್ ಹೂಗಳಿದೆ. ಹಾಗೆ ಇಲ್ಲಿಂದ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ. ನಿಂತು ನಾವು ನೋಡುವಂಥ ದೃಶ್ಯ ತುಂಬ ಚೆನ್ನಾಗಿದೆ. ಇಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ತುಂಬಾ ಚೆನ್ನಾಗಿ ಸವಿಯಬಹುದು ಅನ್ನುವಂಥ ಜಾಗ ಇದು. ಎಷ್ಟು ಕಲರ್ ಹೂಗಳಿದೆ. ತುಂಬಾ ಖುಷಿ ಆಗುತ್ತೆ ಇಲ್ಲಿ ಹೋದರೆ, ನೆಮ್ಮದಿ ಆಗುತ್ತೆ. ಇಲ್ಲಿ ಇರುವಂಥ ಜಾಗ ನೋಡಿದ್ರೆ, ಹೂಗಳು ನೋಡಿದ್ರೆ ತುಂಬ ಖುಷಿಯಾಗುವಂಥ ಜಾಗ ಇದು. ಆದರೆ ತುಂಬ ಪ್ರವಾಸಿಗರು ವಿಸಿಟ್ ಮಾಡದೇ ಇರುವಂಥ ಜಾಗ. ಯಾಕೆಂದರೆ ಇದು ರಾಜಾ ಸೀಟ್ಗಿಂತ ಸ್ವಲ್ಪ ದೂರದಲ್ಲಿ ಇರೋದ್ರಿಂದ ಎಲ್ಲರಿಗೂ ಇದ್ರ ಪರಿಚಯ ತುಂಬ ಕಡಿಮೆ. ಅದು ಅಂದರೆ ನಮ್ಮ ಮಡಿಕೇರಿಯಲ್ಲಿರೋರಿಗೆ ನೆಹರು ಮಂಟಪ ಎಲ್ಲಿದೆ ಅನ್ನೋದು ಎಲ್ಲರಿಗೂ ಗೊತ್ತಿಲ್ಲ ಅಂತ ಅನಿಸುತ್ತೆ ಇದು. ಯಾಕೆಂದರೆ ತುಂಬ ಪರಿಚಯ ಕಡಿಮೆ. ಅಂದರೆ ಇತ್ತೀಚೆಗೆ ಆಗಿರುವಂಥ ಒಂದು ಡೆವಲಪ್ ಆಗಿರುವಂಥ ಒಂದು ಉದ್ಯಾನವನ ಇದು. ರಾಜಾ ಸೀಟ್ ಆಗಿದ್ದರೆ ಅದು ಮೊದಲಿನಿಂದನೂ ಇರುವಂಥ ಒಂದು ಉದ್ಯಾನವನ. ಹಾಗೆ ಇದು ಇತ್ತೀಚೆಗೆ ಡೆವಲಪ್ ಆಗಿರೋದಂತ ಅನಿಸುತ್ತೆ. ಹಾಗಾಗಿ ಇಲ್ಲಿ ತುಂಬ ಪ್ರವಾಸಿಗರು ತುಂಬ ಗೊತ್ತಿಲ್ಲ, ಹೋಗೋಕ್ಕೆ ಈ ಜಾಗಕ್ಕೆ ಹೋಗುವಂಥದ್ದು ಅಷ್ಟು ಗೊತ್ತಿಲ್ಲ ಅಂತ ಅನಿಸುತ್ತೆ. ಇದ್ರ ಪರಿಚಯ ತುಂಬ ಆದರೆ, ಹಾಗೆ ಇದು ರಾಜಾ ಸೀಟ್ ಅಷ್ಟೇ ತುಂಬಾ ಫೇಮಸ್ ಆಗ್ಬೋದು ಅನ್ನೋದು ಒಂದು ನನ್ನ ಭಾವನೆ. ಅಂದರೆ ಖುಷಿ ಆಗುತ್ತೆ. ಇಲ್ಲಿ ಗಿಜಿ ಸೌಂಡ್ ಇಲ್ಲ, ಯಾವುದೇ ಇರಿಟೇಷನ್ ಇಲ್ಲ, ನೆಮ್ಮದಿಯಾಗಿರ್ಬೋದು. ಯಾವುದೇ ಒಂದು ಸೌಂಡ್ ಇಲ್ಲ. ಮಕ್ಕಳಾದರೆ ತುಂಬ ಎಂಜಾಯ್ ಮಾಡಿಕೊಂಡು ನೋಡಿಕೊಂಡು ಹೂಗಳನ್ನೆಲ್ಲ ನೋಡ್ಕೊಂಡು ಹೋಗ್ಬೋದು. ಪೀಸ್ಫುಲ್ ಮೈಂಡ್ ಕೊಡುವಂಥ ಜಾಗ ಇದು. ವ್ಯೂ ಪಾಯಿಂಟ್ ತುಂಬಾ ಚೆನ್ನಾಗಿದೆ. ಇಲ್ಲಿ ತುಂಬ ಚೆನ್ನಾಗಿ ನೋಡ್ಬೋದು ವ್ಯೂ ಪಾಯಿಂಟಲ್ಲಿ. ಅಂದರೆ ತುಂಬ ಮಡಿಕೇರಿ ಎಂಥ ಹೈಟಲ್ಲಿರುವಂಥ ಜಾಗ, ಟೌನ್ಗಿಂತ ಹೈಟಲ್ಲಿರುವಂಥ ಜಾಗ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ ಇಲ್ಲಿ. ಹಾಗೆ ಎಲ್ಲರೂ ಒಮ್ಮೆ ಒಂದು ಸಾರಿ ಭೇಟಿ ಕೊಡಿ ಅಂತ ನಾನು ಹೇಳ್ಕೊಳ್ತೀನಿ ಇಂಥ ಜಾಗಕ್ಕೆ. ಹಾಗೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಯಾಕೆಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ, ನೀವು ಸಪೋರ್ಟ್ ಮಾಡಿದ್ರೆ ಮಾತ್ರ ನನಗೆ ಹೆಲ್ಪ್ ಆಗೋದ್ರಿಂದ ದಯವಿಟ್ಟು ಸಪೋರ್ಟ್ ಮಾಡಿಕೊಂಡು ನೋಡಿ. ಅಲ್ಲಿವರೆಗೂ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.